ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬಾಹುಬಲಿ ಸರ್. ಆರ್ ಪಿ ಎಫ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಸಂಭಾವನೆ ಪ್ರಶ್ನೆಗಳನ್ನು ಮಾಡ್ತಾ ಇದ್ವಿ. ಕೆಲವು ಸ್ಟೂಡೆಂಟ್ಸ್ ಸರ್ ನಿಮಗೆ ಟೈಮ್ ಸಿಕ್ಕರೆ ಏನಪ್ಪ ಅಂತಂದ್ರೆ ಲಾಸ್ಟ್ 2024ರಲ್ಲಿ ನಡೆದಂತಹ ಆರ್ ಪಿ ಎಫ್ SI ಎಲ್ಲ 15 ಶಿಫ್ಟ್ಗಳಲ್ಲಿ ಏನು ನಡೆದವ ಎಕ್ಸಾಮ್ಸ್ ನಡೆದವ. ಸೊ ಅವುಗಳನ್ನು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಯಾವ ಥರ ಕ್ವಶನ್ಸ್ ಬಂದಿದ್ದು ಅಂತೇಳಿ ಸರ್ ಸಾಲ್ವ್ ಮಾಡಿರಿ ಅಂತ ಹೇಳಿದರು. ಅದರ ಪ್ರಕಾರ ನಾನೇನು ಮಾಡಿದ್ದೀನಿ, ಡಿಸೆಂಬರ್ 2ನೇ ತಾರೀಕು 2024ರಲ್ಲಿ ಫಸ್ಟ್ ಶಿಫ್ಟ್ನಲ್ಲಿ ನಡೆದಂತಹ ಮೊದಲನೇ ದಿನ 1ನೇ ಶಿಫ್ಟ್ನಲ್ಲಿ ನಡೆದಂತಹ ಪ್ರಶ್ನೆಗಳು ಯಾವ ರೀತಿ ಬಂದಿದ್ದು, ಅವುಗಳನ್ನು ಎಷ್ಟು ಜಲ್ದಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಂಡು ಹೋಗ್ತೀನಿ. ಅದೇ ರೀತಿ ಆರ್ ಪಿ ಎಫ್ಗೆ ಸಂಬಂಧಿಸಿದಂತೆ ಎಷ್ಟು ಹಿಂದ್ಗಡೆ ಕ್ಲಾಸ್ ಬಂದಿಲ್ಲ ನೋಡ್ಕೊಂಡು ಹೋಗ್ರಿ. ಎಕ್ಸಾಮ್ಗಿಂತ ಮುಂಚೆ ಬಹಳ ಯೂಸ್ಫುಲ್ ಅದ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ SSCಗೆ ಕೆಲವೊಂದು ಕ್ವಶನ್ಸು ಡಿಫ್ರೆಂಟಾಗಿ ಹೇಳಿದ್ದೀನಿ. ಅಲ್ಲಿಯೂ ಕೂಡ ಕೆಲವೊಂದು ಕ್ವಶನ್ಸನ್ನು ಅದಾವ, ಅವುಗಳನ್ನು ನೋಡ್ಕೊಂಡು ಹೋಗ್ರಿ. ಆಗಲಿಲ್ಲ ಅಂದ್ರೆ ಆರ್ ಪಿ ಎಫ್ಗೆ ಸಂಬಂಧಪಟ್ಟಂತೆ ಏನು 5-6 ವಿಡಿಯೋಸ್ ಅದಾವಲ್ಲ, ಕಂಪಲ್ಸರಿ ನೋಡ್ಕೊಂಡು ಹೋಗ್ರಿ. ಓಕೆ, ಅದೇ ರೀತಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದೇ ರೀತಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ, ಫಸ್ಟ್ ಕ್ವಶನ್ ನೋಡಿರಿ ಇವಾಗಲೇ ಹೇಳಿದ್ದು ಡಿಸೆಂಬರ್ 2ನೇ ತಾರೀಕು 1ನೇ ಶಿಫ್ಟ್ನಲ್ಲಿ ಆದಂಥದ್ದು. ದ ಪ್ರೈಸ್ ಆಫ್ ಪೆಟ್ರೋಲ್ ಇನ್ಕ್ರೀಸ್ ಬೈ 75%. ಬೈ ವಾಟ್ ಪರ್ಸೆಂಟೇಜ್ ಶುಡ್ ಇಟ್ ಕನ್ಸ್ಯೂಮ್ಷನ್ ಬಿ ರೆಡ್ಯೂಸ್ ಸಚ್ ದ್ಯಾಟ್ the expenditure on the increases by 33% only ಅಂತಂದ್ರೆ ಈಗ ಪೆಟ್ರೋಲ್ ಬೆಲೆ ಲೀಟರ್ಗೆ ಏನಾಗೈತಿ 75% ಇನ್ಕ್ರೀಸ್ ಆಗೈತಿ. ಕನ್ಸ್ಯೂಮ್ಷನ್ ಎಷ್ಟು ಪರ್ಸೆಂಟೇಜ್ ಕನ್ಸ್ಯೂಮ್ಷನ್ ಮಾಡಿದ್ರೆ ಅದು ಎಕ್ಸ್ಪೆಂಡಿಚರ್ ಒಳಗೆ 33% ಇನ್ಕ್ರೀಸ್ ಆಗುತ್ತೆ ಅಂತ ಕೇಳ್ಯಾರ. ಇಲ್ಲಿ ನೋಡಿರಿ, ಏನು ಫಸ್ಟಿಗೆ ಪ್ರೈಸ್, ಕನ್ಸ್ಯೂಮ್ಷನ್ನು, ಟೋಟಲ್ ಆಗಿ ನನಗೇನು ಸಿಗುತ್ತೆ ಎಕ್ಸ್ಪೆಂಡಿಚರ್. ಓಕೆ, ಈಗ ಈ 75% ಯಾವ ರೀತಿ ಬರಿಬೋದು? 75 ಡಿವೈಡೆಡ್ ಬೈ 100 ಅಂತ ಬರಿಬೋದು. ಅಂತಂದ್ರೆ 25 3 25 4. ಓಕೆ, ಈಗ 4 ಆದ್ರೆ ಟೋಟಲ್ ಸೇರಿದ್ರೆ 7 ಒಟ್ಟು. ಓಕೆ, ನೆಕ್ಸ್ಟ್ ಈಗ 4 ಅಂದ್ರೆ 100 ಅಂದ್ರೆ ಇಂಟು ಮಾಡಿದ್ರೆ ಎಷ್ಟಾಯಿತು? 400. ಈ 400ಗೆ 33% ಇನ್ಕ್ರೀಸ್ ಆಗಿತ್ತು ಅಂದ್ರೆ 133 ಆಯಿತು. ಅಂದರೆ 400ಗೆ 133% ಅಂತಂದರೆ ಎಷ್ಟಾಯಿತು? 532 ಆಯಿತು. ಓಕೆ, 532. ಅದೇ ರೀತಿ 7ಕ್ಕೆ ಯಾವ ರೀತಿ ಅದರಿಂದ ನೀವು ಇಂಟು ಮಾಡಿದರೆ 532 ಬರುತ್ತೆ. ಅದು ಆನ್ಸರ್ ನಮ್ಮದು. ಎಷ್ಟು? 76%. ಆಪ್ಷನ್ ನಂಬರ್ ಡಿ ನೋಡಿರಿ, ವೆರಿ ಇಂಪಾರ್ಟೆಂಟ್. ಯಾಕಂದರೆ ಈ ಥರ ಲಾಸ್ಟ್ ನಿಮಗೆ SIಯಲ್ಲಿ ಕೇಳಿದಂತಹ ಪ್ರಶ್ನೆ ಆಗೈತಿ. ಸೊ ಈ ರೀತಿ ಮಾಡಬೇಕಾಗತ್ತೆ. ಡನ್. ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಓಕೆ, ಎಸ್. ಓಕೆ, ನೆಕ್ಸ್ಟ್ ಕ್ವಶನ್ ಸೆಕೆಂಡ್. ದ ಡಿಫ್ರೆನ್ಸ್ ಬಿಟ್ವೀನ್ ದ ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ compounded annually on a certain sum of the money for the 2 years at the 6% per annum is 78 ಅಂತಂದಾಗ ಇಲ್ಲಿ ನೋಡ್ರಿ ಏನದ, ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು P ಇಂಟು R ಡಿವೈಡೆಡ್ ಬೈ 100. ಇದಕ್ಕೆ ಫಾರ್ಮುಲಾ. ಓಕೆ, ಎಸ್. ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಹೇಳೋಣ? 78 ಅಂತ ಹೇಳೋಣ. P ಗೊತ್ತಿಲ್ಲ, ಹಾಗೆ ಇಟ್ಕೊಂಡ್ಬಿಡ್ರಿ. R ಎಷ್ಟದ? R 6 ಅದ, ಡಿವೈಡೆಡ್ ಬೈ 100 ಇಂಟು 100. ಓಕೆ, 100 ಇಂಟು 100 ಆಯಿತು. ಈಗ ಸಿಂಪ್ಲಿಫಿಕೇಷನ್ ಅದ. ಓಕೆ, ಏನದ ನೋಡಿರಿ. ಫಸ್ಟಿಗೆ ಎಷ್ಟರಲ್ಲಿ ಹೊಡಿತೀರಿ? 6ರಲ್ಲಿ ಹೊಡಿತೀರಿ. ಇಲ್ಲಿ ನೋಡಿರಿ, 6 1 6, ಇಲ್ಲಿ 6 1 6 3 18. ನೆಕ್ಸ್ಟ್ 2 3 2 50. ಓಕೆ, ಈ 50 ಈ ಕಡೆ ಬರುತ್ತೆ ಅಂದ್ರೆ 13 ಇಂಟು 50 ಅಂತಂದ್ರೆ 6510. ಆಮೇಲೆ ಇವೆರಡು 0 ಡಿವೈಡೆಡ್ ಬೈ ಇಲ್ಲಿ ಎಷ್ಟದ? 3 ಅಂದ್ರೆ ಎಷ್ಟು ಬರುತ್ತೆ ರೀ? 21666. ಅಂದರೆ ನಿಯರೆಸ್ಟ್. ಇಲ್ಲಿ ಕೇಳಿರಿ, ಇಂಟರ್ನಲ್ ನಂಬರ್ಸ್ ವಿತೌಟ್ ರೌಂಡೆಡ್ ಆಫ್ ಅಂತ ಕೇಳೋಣ. ಸೊ ಎಷ್ಟು ಬರುತ್ತೆ ರೀ? 21,666. ಆಪ್ಷನ್ ನಂಬರ್ 4 ನೋಡಿರಿ. ವ್ಯತ್ಯಾಸದ ಮೇಲೆ ನಾನು ಆಲ್ರೆಡಿ ಹೇಳಿದ್ದು, ವ್ಯತ್ಯಾಸದ ಮೇಲೆ SSC JDಗೆ 100% ಬರ್ತಾವ ಅಂತ ಹೇಳಿದ್ದು, ಅಲ್ಲಿಯೂ ಕೂಡ ಬಂದವ. ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಂಪೌಂಡ್ ಇಂಟ್ರೆಸ್ಟ್ ಮೇಲೆ ಡಿಫ್ರೆನ್ಸ್, ಅವುಗಳ ಮಧ್ಯದಲ್ಲಿ ವ್ಯತ್ಯಾಸ ಕೊಟ್ಟಾಗ 100% ಬಂದವ. ಓಕೆ, ಈ ಸಲನೂ ನಿಮ್ಗೆ ಆರ್ ಪಿ ಎಫ್ಗೆ ಬಂದೇ ಬರ್ತಾವೆ. ಓಕೆ, ನೆಕ್ಸ್ಟ್ ನೋಡಿರಿ ಏನದ. ಡ್ಯೂರಿಂಗ್ ಸೇಲ್
Raghav bought a notebook marked for a 70 at the 40% discount and pen marked for 20 rupees at 35 discount. How much did he save due to sale? ಅಂದರೆ ಎಷ್ಟು ಅವ ಸೇವ್ ಮಾಡಿದ ಅಂತ ಕೇಳ್ತಾನೆ. ಇಷ್ಟು ಡಿಸ್ಕೌಂಟ್ ಕೊಟ್ಟರು ಅವನಿಗೆ ಎಷ್ಟು ಇದಾಯಿತು ಅಂತ ಅವ್ರು ಕೇಳ್ತಾರೆ. ಈಗ ನೋಡಿರಿ, ಫಸ್ಟಿಗೆ 70ಕ್ಕೆ 40% ಅಂದರೆ ಎಷ್ಟಾಯಿತು? ಇಲ್ಲಿ ಡೈರೆಕ್ಟ್ ಮಾಡೋಣ, ಸುಮ್ಮನೆ ಬರ್ಕೋತ ಕೊಡೋದು ಬೇಡ. ಓಕೆ, ಹಾಂ, ಇಲ್ಲದ ನೋಡಿ, 70ಗೆ 40% ಅಂದರೆ ಈ ಸೊನ್ನೆ ಹೋಯಿತು. ಎಷ್ಟು ಉಳಿತು? 7 ಹಾಕ್ಲೆ, ಇದು 28 ಆಯಿತು. ಡನ್. ಓಕೆ, ನೆಕ್ಸ್ಟ್ 20ಕ್ಕೆ 35% ಅಂದರೆ ಎಷ್ಟಾಯಿತು? 7 ಆಯಿತು. ಹೌದಾ? 7 ಆಯಿತು. ಎರಡು ಕೂಡಿಸ್ಬಿಡ್ರಿ, ಎಷ್ಟಾಯಿತು? 28 + 7 ಅಂತಂದ್ರೆ 35. ವೆರಿ ಸಿಂಪಲ್. ಡನ್. ಈ ರೀತಿ ಶಾರ್ಟ್ಕಟ್ಟಾಗಿ ಮಾಡ್ಬೇಕು. ಇದನ್ನು ಸ್ಟೆಪ್ ಬರ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಓಕೆ, ಡನ್. ಓಕೆ, ನೆಕ್ಸ್ಟ್ ತಗೊಂಡ್ರಿ. ಎಸ್, ವಿಚ್ ಆಫ್ ದಿ ಫಾಲೋವಿಂಗ್ ರೇಷಿಯೋ ಇಸ್ ದ ಸ್ಮಾಲೆಸ್ಟ್? ಈ ಕೆಳಗೆ ಕೊಟ್ಟಂತಹ ಅನುಪಾತಗಳೇನದಲ್ಲ, ಇವುಗಳಲ್ಲಿ ಯಾವುದು ಅತಿ ಚಿಕ್ಕದು ಅಂತ ಕೇಳ್ಯಾರ. ಫಸ್ಟಿಗೆ ನೋಡ್ರಿ, ನಾವು ಇವುಗಳ ಭಿನ್ನರಾಶಿ ಒಳಗೆ ಬರ್ಕೊತೀವಿ. ಓಕೆ, ನೆಕ್ಸ್ಟ್ 11 ಡಿವೈಡೆಡ್ ಬೈ 60, 29 ಡಿವೈಡೆಡ್ ಬೈ 42. ಓಕೆ, ಈ ರೀತಿ ಇದಾವೆ. ಫಸ್ಟಿನ ಇವೆರಡು ಕಂಪೇರ್ ಮಾಡ್ತೀನಿ, ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್. 33, ಸಾರಿ ಎಷ್ಟದ ಇಲ್ಲಿ? ಹಾಂ, 19 × 36. ಓಕೆ, 19 × 33 ಅಂದರೆ ಎಷ್ಟಾಗುತ್ತೆ ರೀ? 19 × 33 ಅಂದರೆ 627 ಆಯಿತು. ನೆಕ್ಸ್ಟ್ ಇವೆರಡು ಇಂಟು ಮಾಡಿ, 36 × 17 ಅಂದ್ರೆ 612. ಇವೆರಡೂರಾಗ ಸಣ್ಣದು ಯಾವುದು? 612 ಅಂತಂದ್ರೆ ಈ ಸೆಕೆಂಡ್ ಒನ್ ನನಗೆ ಒಂದು ಸಿಕ್ತು. ಓಕೆ, ಈ ಎರಡರಲ್ಲಿ ಒಂದು ಚಿಕ್ಕದು ಅಂತಂದಾಗ ನನಗೆ ಇದೊಂದು ಸಿಕ್ತು. ಯಾವುದು? 17:33. ನೆಕ್ಸ್ಟು ಇವೆರಡು ಬರೀ. ಆಮೇಲೆ ಫಸ್ಟಿಗೆ 11 × 42. ಓಕೆ, 11 × 42 ಅಂದರೆ ಎಷ್ಟಾಯ್ತು ರೀ? 11 × 42 ಅಂದ್ರೆ 462. ನೆಕ್ಸ್ಟ್ 60 × 29 ಅಂತಂದ್ರೆ 1760. ಇವುಗಳಲ್ಲಿ ಚಿಕ್ಕದು ಯಾವ್ದು ನೋಡ್ರಿ? ಇದಾಯಿತು. ಓಕೆ, ಡನ್. ಇಲ್ಲೇ ನೋಡಿಬಿಡ್ರಿ, ಇವು ಎರಡು ನನಗೆ ಸಿಕ್ತು ಸಣ್ಣ ಅಂತೇಳಿ. ಆದರೆ ಇದ್ರಾಗ ಯಾವುದು ಸಣ್ಣದು? ಇದು ಸಣ್ಣದು ಅಂತಂದ್ರೆ ನಮಗೆ ಇದು ಆನ್ಸರು. ಯಾವುದು ಸ್ಮಾಲೆಸ್ಟ್ ಹೇಳ್ರಿ? 11 ಡಿವೈಡೆಡ್ ಬೈ 60. 11 ಡಿವೈಡೆಡ್ ಬೈ 60, ಆಪ್ಷನ್ ನಂಬರ್ 3. ಓಕೆ, ಈ ರೀತಿ ನೀವು ಭಿನ್ನರಾಶಿಗಳಲ್ಲಿ ಯಾವುದು ಅತಿ ಚಿಕ್ಕದು, ಯಾವುದು ಅತಿ ದೊಡ್ಡದು ಮಾಡ್ತಿರಲ್ಲ, ಅದೇ ಥರ ಮಾಡ್ಬೋದು. ಇಲ್ಲಿ ರೇಷಿಯೋಗಳನ್ನು ಕೊಟ್ಟಿರ್ತಾರಲ್ಲ, ಅವುಗಳನ್ನ ನೀವು ಭಿನ್ನರಾಶಿ ಒಳಗೆ ಮಾಡ್ಕೋಬೇಕಾಗತ್ತೆ. ಓಕೆ, ಎಸ್. ನೆಕ್ಸ್ಟ್ ಒನ್ ಸಿಂಪ್ಲಿಫಿಕೇಶನ್ ಅದ ನೋಡ್ರಿ. ಇದು ನೋಡ್ರಿ, ಇಲ್ಲಿ ಇವು ಮೂರು ಒಂದೇ ಸೇಮ್ ಅದಾವೆ. ಬೇಸ್ 1/7, 2/7, 4/7 ಕೂಡಿಸ್ರಿ. 1 × 2 3, 3 × 4 7, 7/7 ಆಯಿತು. ಪ್ಲಸ್ 5/14 -3. ಇಲ್ಲಿ 7 / 7 ಅಂದರೆ 1 ಬಂತು. 1 + 5/14 -3. ನೆಕ್ಸ್ಟು -3 ಒಳಗೆ +1 ಅಂದರೆ 1, 2 ಉಳಿತು. 5/14 -2. LCM ತೆಗೀರಿ, 14 ಬಂತು. ಅಂದರೆ ಇದೆಷ್ಟಾಗುತ್ತೆ? 28 + 5, ಸಾರಿ ಫಸ್ಟ್ 5 ಬರಬೇಕು. ಓಕೆ, 5 + 28 ಅಂದರೆ ಎಷ್ಟಾಯಿತು? ಮೈನಸ್ ಐತಲ್ಲ ಇಲ್ಲಿ, ಅವಸರ ಮಾಡಬಾರ್ದು. -28 ಅಂತಂದ್ರೆ 23 ಡಿವೈಡೆಡ್ ಬೈ 14. ಅದರ ಚಿಹ್ನೆ ಯಾವುದು? ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಆಪ್ಷನ್ ನಂಬರ್ ಡಿ ನೋಡ್ರಿ. ಆಪ್ಷನ್ ನಂಬರ್ ಡಿ. ಸಿಂಪ್ಲಿಫಿಕೇಶನ್ ಮೇಲೆ ಮಿನಿಮಮ್ 3, ಮ್ಯಾಕ್ಸಿಮಮ್ 4 ಕ್ವಶನ್ 100% ಇರ್ತಾವೆ. ಓಕೆ, ಡನ್. ಓಕೆ, ನೆಕ್ಸ್ಟ್ ದ ಎವರೇಜ್ ಪ್ರೈಸ್ ಆಫ್ 3 ಐಟಮ್ಸ್ ಎಷ್ಟು ರೀ? 3 ಐಟಮ್ಸ್ ಆಫ್ ಫರ್ನಿಚರ್ಸ್ 15,915. ಇಫ್ ದೇರ್ ಪ್ರೈಸ್ ಆರ್ ಇನ್ ದ ರೇಷಿಯೋ 3:5:7 ಹಿಂಗೆ 3 ಅಂದ್ರೆ 3 × 5 = 15. 15 × 5 = 25. 25 × 7 = 25. 25 × 7 = 25. 25 × 7 = 25. 25 × 7 = 25. 25 × 7 = 25. 25 × 7 = 25. 25 × 7 = 25. 25 × 7 = 25. 25 × 7 = 25. 25 × 7 = 25. 25 × 7 = 25. 25 × 7 = 25. 25 × 7 = 25. 25 × 7 = 25. 25 × 7 = 25. 25 × 7 = 25. 25 × 7 = 25. 25 × 7 = 25. 25 × 7 = 25. 25 × 7 = 25. 25 × 7 = 25. 25 × 7 = 25. 25 × 7 = 25. 25 × 7 = 25. 25 × 7 = 25. 25 × 7 = 25. 25 × 7
ಇವುಗಳಿಗೆ ಎಕ್ಸ್ ಅಂತ ಬರಿಬೋದಲ್ಲ ನಾನು. ಓಕೆ, ಈಕ್ವಲ್ ಟು ಎಷ್ಟು ಹೇಳೋಣ, 15,915. ಎಷ್ಟು ಮಟೀರಿಯಲ್ದು ಮೂರದ್ದು ಎವರೇಜ್ ಕೊಟ್ಟಾನ ಅಂದರೆ ಇಂಟು 3 ಮಾಡ್ಬೇಕು ನಾನು. ಈ ಟೋಟಲ್ ಎಷ್ಟಾಯಿತು, 15x ಈಕ್ವಲ್ ಟು, ಓಕೆ, 15x ಈಕ್ವಲ್ ಟು 15915 ಇಂಟು 3. ಇಲ್ಲಿ 15 ಈ ಕಡೆ ಮಾಡಿ ಡಿವೈಡೆಡ್ ಬೈ ಆಗುತ್ತೆ. ನೆಕ್ಸ್ಟ್ ಪೇಜ್ ಒಳಗೆ ಮಾಡೋಣ. ಏನಾಗುತ್ತೆ, ಎಕ್ಸ್ ಈಕ್ವಲ್ ಟು 15915 ಇಂಟು 3 ಡಿವೈಡೆಡ್ ಬೈ 15. 15 ಒಂದಲೇ 15, ನೆಕ್ಸ್ಟು 15 ಒಂದಲೇ 0, 15 ಆರಲೆ 90, 15 ಒಂದಲೇ 15. 1061 ಇಂಟು 3 ಅಂತಂದ್ರೆ ಎಕ್ಸ್ ಈಕ್ವಲ್ ಟು 3183. ಅವ್ರ ಕ್ವಶನ್ ಏನು ಕೇಳ್ಯಾರ ನೋಡ್ರಿ, ದ ಪ್ರೈಸ್ ಆಫ್ ದ ಕಾಸ್ಟ್ಲಿಯೆಸ್ಟ್ ಐಟಮ್. ಕಾಸ್ಟ್ಲಿಯೆಸ್ಟ್ ಅಂದರೆ ಯಾವುದು ಹೆಚ್ಚು ರೇಷಿಯೋ ಇರುತ್ತೆ, ಅದು 7x ಅಂದರೆ ಎಷ್ಟು, 7x ಈಕ್ವಲ್ ಟು 7 ಇಂಟು 3183 ಅಂದರೆ ಎಷ್ಟಾಯಿತು, 22,281. ಆಪ್ಷನ್ ನಂಬರ್ 3 ನೋಡಿರಿ, ಆಪ್ಷನ್ ನಂಬರ್ 3. ಈ ಥರ ಕ್ವಶನ್ಸು ಬಂದವ. ಓಕೆ, ಅಂಡರ್ಸ್ಟ್ಯಾಂಡ್ ಆಯಿತು. ನೆಕ್ಸ್ಟ್ ಹೋಗೋಣ್ರಿ. ಎಸ್, ಹಾಂ, ಕ್ವಶನ್ ನೋಡಿರಿ. Manav's average earning per month in the first 3 months of year was 76,096. ಮೊದಲ 3 ತಿಂಗಳು ಅವ್ನು ಎಷ್ಟೈತೆ ಅಂತಂದ್ರೆ 76,096. ಓಕೆ, ಫಸ್ಟ್ 3 ತಿಂಗಳು ಆಯಿತು. ನೆಕ್ಸ್ಟು ಏಪ್ರಿಲ್ ಹೀಸ್ ಅರ್ನಿಂಗ್ ವಾಸ್ 75% ಮೋರ್. ಏಪ್ರಿಲ್ ಅಂದ್ರೆ ಎಷ್ಟು, ಮುಂದಿನ ತಿಂಗಳು ಮಾರ್ಚಕ್ಕಾಯಿತು. ಏಪ್ರಿಲ್ 75% ಅನ್ನಲ್ಲ, ಇಲ್ಲಿ ನೋಡ್ರಿ 75% ಅಂದ್ರೆ ಭಿನ್ನರಾಶಿ ಒಳಗೆ ಎಷ್ಟಾಯಿತು, 3/4. ಅಂದ್ರೆ ಮೋರ್ ಹೆಚ್ಚು ಪಡೆದಾನ ಅಂದರೆ ಇದೆಷ್ಟಾಯಿತು, 7/4 ಆಗುತ್ತೆ. ಓಕೆ, 7/4 ಆಗುತ್ತೆ. ಅಂದ್ರೆ 4ಕ್ಕೆ 3 ಹೆಚ್ಚು ಅಂದ್ರೆ ಟೋಟಲ್ 7/4 ಆಯಿತು. ಅಂದ್ರೆ ಯಾವುದು ಮುಂದಿನ ತಿಂಗಳು, ಯಾವುದು 76,096 ಇಂಟು 7/4 ಇಂಟು ನೆಕ್ಸ್ಟು average first 3 months. If his average earning per month for the whole year is 94,660, then what is the Manav's average earning per month? ಇಲ್ಲಿ 3 ಆಯಿತು, ಇದೊಂದು ತಿಂಗಳು 4 ಆಯಿತು. ಇನ್ನು ಉಳಿದಷ್ಟು 8 ತಿಂಗಳು 8x ಈಕ್ವಲ್ ಟು ಟೋಟಲ್ ಎಷ್ಟು ಕೊಟ್ಟಾರ, 94,660. ಇಲ್ಲಿ ನೀವು ಎಕ್ಸ್ ವ್ಯಾಲ್ಯೂವನ್ನು ಫೈಂಡ್ ಮಾಡಿದ್ರೆ ಆನ್ಸರ್ ಸಿಕ್ಬಿಡುತ್ತೆ. ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡಿರಿ, ನಿಮ್ದು ಆನ್ಸರ್ ಫೈನಲ್ ಆಗಿ ಆಪ್ಷನ್ ನಂಬರ್ ಬಿ ಬರ್ಬೋದು. ಚೆಕ್ ಮಾಡಿರಿ. ನಾನು ಬರೆಯೋದು ಹೇಳಿದೆ, ಸಿಂಪ್ಲಿಫೈ ಮಾಡೋದು ಹೇಳಿದೆ ಅಷ್ಟೇ. ಓಕೆ, ಮಾಡ್ತೀರಿ, ಇಷ್ಟೇ ಬರುತ್ತೆ ನೋಡ್ರಿ, ಆಪ್ಷನ್ ನಂಬರ್ ಬಿ ಬರುತ್ತೆ. ಸೊ ಕ್ವಶನ್ ಲೆಂದಿ ಇದ್ದಾಗ ಒಟ್ಟ ಕನ್ಫ್ಯೂಸ್ ಮಾಡ್ಕೊಬೇಡಿ. ಅವ್ನು ಕೊಟ್ಟದಂಥ ಕ್ವಶನ್ ಈ ಸಲ ಅಂತೂ ಕನ್ನಡದೊಳಗದ, ಅವುಗಳನ್ನ ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡೋಕೆ ನೋಡಿ. ಮಾನವ ಇದ್ದಾವ ಏನು ಮಾಡ್ತಾನೆ, ಫಸ್ಟ್ 3 ತಿಂಗಳ ಒಂದು ವೇತನ ಎಷ್ಟು ರೀ, 76,096. ಏಪ್ರಿಲ್ ತಿಂಗಳು ಏನಾಗಿತ್ತು ಅಂದ್ರೆ ಆ ಹಿಂದೆ ಏನು 3 ತಿಂಗಳು ಪಡೆದಾನಲ್ಲ ಅದಕ್ಕಿಂತ 75% ಹೆಚ್ಚದ. ಹಂಗಾದ್ರೆ ಅವ್ನು ವರ್ಷದ ಪೂರ್ತಿ ಎಷ್ಟದ ಅಂದ್ರೆ 94,660. ಹಂಗಾದ್ರೆ ಅವ್ನು ಪ್ರತಿ ತಿಂಗಳದ್ದು ಎಷ್ಟು ಅಂತ ಕೇಳ್ಯಾರ ಅಷ್ಟೆ. ಓಕೆ, ಡನ್. ಸೊಲ್ಯೂಷನ್ ಸಿಂಪ್ಲಿಫಿಕೇಶನ್ ಮಾಡಿರಿ. ಡನ್, ಮುಂದೆ ಹೋಗೋಣ್ರಿ. ಎಸ್, ಬರ್ರಿ. ಹಾಂ, ಪ್ಲಸ್ ಆಮೇಲೆ ಹೆಂಗೆ ಕೇಳ್ಯಾರ ನೋಡ್ರಿ. The HCF and LCM of 2 numbers are 57 and 114 respectively. If one of the number is 9/2 times of the other, what is the larger number? ಇಲ್ಲಿ ಒಂದು ನಂಬರ್ 2x, ಇನ್ನೊಂದು 9x. ಹಿಂಗೆ ಅವನು ಇಂಡೈರೆಕ್ಟಾಗಿ ಕೊಟ್ಟಾನ ನೋಡ್ರಿ. ಏನು, ಸ ಅ ಮತ್ತು ಮ ಸ ಅಗಳು ಕೊಟ್ಟಾನ ಎರಡು. ಓಕೆ, ಈಕ್ವಲ್ ಟು ಒಂದು 2x ಆದ್ರೆ ಇನ್ನೊಂದು 9x. ಓಕೆ, ಡನ್. ಈಗ ಎಕ್ಸ್ ವ್ಯಾಲ್ಯೂ ಕಂಡಿಡ್ರಿ. ಏನೇನಪ್ಪ, ಇಲ್ಲಿ 2 ಹೊಡ್ರಿ. 2 1 2 5 10, ಆಮೇಲೆ 2 7 14. ಓಕೆ, ಡನ್. ನೆಕ್ಸ್ಟ್ ಎಕ್ಸ್ ಈಕ್ವಲ್ ಟು 57 ಇಂಟು 57 ಡಿವೈಡೆಡ್ ಬೈ 9. 3 3 9. ನೆಕ್ಸ್ಟು
ಮೂರು ಒಂದಲೇ 3 9. ನೆಕ್ಸ್ಟ್ 3 ಒಂದಲೇ 3 ಒಂದಲೇ 3 9. 19 ಇಂಟು 19 ಅಂತಂದ್ರೆ 19 ಸಾರಿ ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಆಗುತ್ತೆ. ಡನ್. 90 ಇಂಟು 19 2 19 ಅದಲ್ಲ. ನೆಕ್ಸ್ಟ್ ನೋಡಿರಿ, ಹಾಂ, ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 19 ಇಂಟು 19 ಅಂದರೆ ಎಕ್ಸ್ ಈಕ್ವಲ್ ಟು 19 ಆಯಿತು. ಹೌದಾ? ಅವು ಕೇಳಿದ್ದೇನು, ಲಾರ್ಜರ್ ನಂಬರ್ ಯಾವುದದ ಇದ್ರೊಳಗೆ 9x ಅದ ಲಾರ್ಜರ್ ನಂಬರ್. ಓಕೆ, ಲಾರ್ಜರ್ ನಂಬರು 9x ಅಂತಂದ್ರೆ 9 ಇಂಟು 19 ಎಷ್ಟು ಬಂತು? 171. ಆರ್ ಬಂತ? 171 ಬಂತ? ಎಸ್ ಬಂತಿಲ್ಲ? ಆನ್ಸರ್ ಯಾವುದು? 171. ಇದಕ್ಕಿಂತ ಜಲ್ದಿ ಬಿಡಿಸ್ಬೇಕಂತಂದ್ರೆ ಇಲ್ಲಿ ನೋಡ್ಕೊಂಬಿಡ್ರಿ, ಈ 9x ಲಾರ್ಜರ್, ಅವ್ನು ಲಾರ್ಜರ್ ಕೇಳ್ಯಾನಿಲ್ಲ. ಈಗ ಲಾರ್ಜರಾಗಿ ಕೇಳ್ಯಾನ, ಹೌದು ಇಲ್ಲೋ? ಎಸ್, ಲಾರ್ಜರಾಗಿ ಕೇಳ್ಯಾನಂತಂದ್ರೆ ಈ ಲಾರ್ಜರ್ ನಂಬರ್ ಯಾವುದು? 9x ಅದ. 9x ಅಂದ್ರೆ ಈ 9ನಿಂದ ಈ ಥರ ಯಾವ್ದು ಭಾಗ ಹೋಗ್ತಲ್ಲ ಅದ ಫೈನಲ್ ಆನ್ಸರ್. ಶಾರ್ಟ್ ಕಟ್ ಇದು. ಒಂದೇ ಆಪ್ಷನ್ ಇರ್ತದೆ. ಕೆಲವೊಂದ್ಸಲ 2 ಇದ್ದು ಅಂದ್ರೆ ಸುಮ್ಮನೆ ಮಾಡಬೇಕು, ಹೇಳಂಗಿಲ್ಲ. ಓಕೆ, 9x ಅಂದಾಗ ಈ 9ರಿಂದ ಯಾವ್ದು ಭಾಗ ಹೋಗುತ್ತಲ್ಲ ಅದು ಆನ್ಸರ್. ಯಾವುದು? 171. ಶಾರ್ಟ್ ಕಟ್. ಡನ್. ಓಕೆ, ನೆಕ್ಸ್ಟ್ ಹೋಗೋಣ್ರಿ. ಎಸ್, ಹಾಂ, ಟೈಮ್ ಟೇಕನ್ ಬೈ 2 trains X and Y travel a distance from Lucknow to Chandigarh via the same route on the 4 different days is given in the following bar graph. Study the graph carefully and answer the question given below. If the distance between Lucknow and Chandigarh is 754 km, then what is the difference between the average speed in the kilometer the train X and Y on day 3? ಈ ಡೇ 3 ಇಲ್ಲ, ಇಲ್ಲಿದು ಎವರೇಜ್ ಎಷ್ಟು ಕೇಳೋಣ. ಇಲ್ಲಿ ಟೋಟಲ್ ಆಗಿ 30 ಮತ್ತು 20 ಅದ. ಇಲ್ಲ, ಎಸ್, ಮೂರನೇ ದಿವಸ ಕೇಳೋಣ. ಒಂದು 20 ಅದ, ಒಂದು 13 ಅದ. ನಂಗೆ ಟೋಟಲ್ ಡಿಸ್ಟೆನ್ಸ್ ಎಷ್ಟದ? ಎಲ್ಲಿ ಅದ ರೀ? ಟೋಟಲ್ ಡಿಸ್ಟೆನ್ಸ್ ಎಷ್ಟದ? 1 ಸೆಕೆಂಡ್. ಎಸ್, ಡಿಸ್ಟೆನ್ಸ್ ಎಷ್ಟದ? 754 ಅಂತಂದ್ರೆ 754 ಡಿವೈಡೆಡ್ ಬೈ 13 ಮೈನಸ್ ಡಿಫ್ರೆನ್ಸ್ ಕೇಳೋಣ. 754 ಡಿವೈಡೆಡ್ ಬೈ 20. ಒಂದು 13 ಅದ, ಒಂದು 20 ಅದ. ಇದನ್ನು ಸಿಂಪ್ಲಿಫೈ ಮಾಡಿರಿ, ಆನ್ಸರು 20.3. ಸಿಂಪಲ್, ವೆರಿ ಸಿಂಪಲ್. ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಭಾಳ ಇಂಪಾರ್ಟೆಂಟ್. ಕೇಳಿದ್ದಷ್ಟ ಅವು ಮೂರನೇ ಏನೈತಲ್ಲ ಅದನ್ನು ನೀವು ಎಕ್ಸ್ ಮತ್ತು ವೈಗಳ ನಡುವೆ ಡಿಫ್ರೆನ್ಸ್ ಕಂಡಿಡಿ ಅಂದರೆ ಮುಗಿದೋಯ್ತು. ಎಕ್ಸ್ ಫಸ್ಟ್ನೇದು, ವೈ ನೆಕ್ಸ್ಟು. ಡನ್. 20.3. ಗ್ರಾಫ್ ಮೇಲೆ 100% 1ರಿಂದ 2 ಕ್ವಶನ್ ಬಂದೇ ಬರ್ತವೆ. ಓಕೆ, ಅರ್ಥ ಆಯಿತು? ನೆಕ್ಸ್ಟ್ ಹೋಗೋದು. ಎಸ್, ಹಾಂ, ಇಫ್ ದ ಸಮ್ ಆಫ್ ದಿ n observations is 160 and their average is 40, find the value of 7n plus 15. ಯಾವ ಥರ ಕೇಳ ನೋಡಿ ಕ್ವಶನ್. ಹಾಂ, ಈಗ ಏನು ಕೇಳ ನೋಡ್ರಿ. ಇಫ್ ದ ಸಮ್ ಆಫ್ ದ observation n observation is 160. ಓಕೆ, ಹಾಂ, 160 ಐತಿಲ್ಲ, ಇಲ್ಲಿ ನೋಡ್ರಿ 160 ಅದ ಅಬ್ಸರ್ವೇಷನ್. ಸಮ್ ಎವರೇಜ್ ಎಷ್ಟು ಅಂದ್ರೆ 40 ಡಿವೈಡೆಡ್ ಬೈ 40 ಮಾಡಿರಿ. ಈ 0 ಅಂತಂದ್ರೆ ಎಷ್ಟು ಬಂತು? 4 ಬಂತ. n ಈಕ್ವಲ್ ಟು 4 ಬಂತು. ಆದಮೇಲೆ ಇದ್ರೊಳಗೆ ಹಾಕಿಬಿಡ್ರಿ. 7 ಇಂಟು n ಅಂದ್ರೆ 4 ಅದ, ಈ ಪ್ಲಸ್ 15. 7 4 28 ಪ್ಲಸ್ 15 ಅಂತಂದರೆ ಎಷ್ಟಾಯಿತು? 43. ಆಪ್ಷನ್ ನಂಬರ್ 4 ನೋಡಿರಿ. ಆಪ್ಷನ್ ನಂಬರ್ 4 ಗೊತ್ತಾಯಿತು? ಈ ಥರ ಮಾಡಬೇಕು. ಇಂಪಾರ್ಟೆಂಟ್ ಕ್ವಶನ್. ಯಾಕಂತಂದ್ರೆ ಫಸ್ಟ್ ಶಿಫ್ಟಿಗೆ ಯಾವ ಥರ ಕ್ವಶನ್ಸಲ್ಲಿ ಅರೈಸ್ ಆಗ್ಯಾವಲ್ಲ ಅವುಗಳ ಥರ ಮುಂದ್ಗಡೆ ಹೋಗ್ಯಾವಂತಂದ್ರೆ ಈ ರಿಲೇಟೆಡ್ ನಿಮಗೆ ಕ್ವಶನ್ಸ್ ಬರಬಹುದು. ಅದಕ್ಕೋಸ್ಕರ ಹೇಳಿದ್ದು ಅಷ್ಟೇ. ಓಕೆ, ನೆಕ್ಸ್ಟ್ ತಗೊಂಡ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ. A solid hemisphere of iron is melted and recast into the shape of right circular cylinder. ನಿನ್ನೆ ಹಿಂದಿನ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ ಈ ಥರ ಕ್ವಶನ್ಸ್ ಬರ್ತಾವ ಅಂತೇಳಿ. ಇದು ಲಾಸ್ಟ್ SI ಕೇಳಿದಂತಹ ಪ್ರಶ್ನೆ.
cylinder with a diameter of 9 centimeter and height of 42 centimeter. Find the volume of the cylinder. Find the volume of the cylinder. Volume of the cylinder ಅಂದಾಗ V equal to pi r square h. ಪೈ ಅಂದ್ರೆ ಆಲ್ರೆಡಿ 22/7 ಅಂತ ತಗೋ ಅಂತ ಹೇಳ್ಯಾರ, ಇಂಟು ಆರ್ ಅಂದರೆ ಎಷ್ಟು ಅದ ರೀ, ಎಲ್ಲಿದೆ ಡಯಾಮೀಟ್ರ್ 9 ಅಂದ್ರೆ ಅದ್ರ ಅರ್ಧ ಅಂದ್ರೆ 9/2. ಪಾಯಿಂಟ್ ಒಳಗೆ ಇಟ್ಕೋಂಗಿಲ್ಲ, ಯಾಕಂದ್ರೆ ನಮಗೆ ಈಸಿ ಆಗ್ಬೇಕಷ್ಟೆ. 9/2 ಇಂಟು ಎಚ್ ಹೈಟ್ ಅಂದರೆ 42. 7 ಒಂದ್ಲೆ 7 6 42, 2 1 2 3 2 1 2 11. 11 ಇಂಟು 9 99 ಇಂಟು 9 ಇಂಟು 3 27 ಈಕ್ವಲ್ ಟು 2673 ಸೆಂಟಿಮೀಟರ್ ಸ್ಕ್ವೇರ್. 2673 ಸೆಂಟಿಮೀಟರ್ ಕ್ಯೂಬ್, ಸೆಂಟಿಮೀಟರ್ ಕ್ಯೂಬ್, ಯಾಕಂದರೆ ವ್ಯಾಲ್ಯೂಮ್ ಅದ. ಮೆನ್ಸುಲೇಷನ್ ಮೇಲೆ 100% ಬಂದೇ ಬರ್ತಾವ ಅಂತ ಹೇಳಿದ್ನು. ಅದೇ ರೀತಿ ಯಾವುದೋ ಒಂದು ಹೆಮಿಸ್ಪಿಯರನ್ನು ಕರಗಿಸಿ ಮೆಲ್ಟ್ ಮಾಡಿ ಮತ್ತೊಂದು ಮಟೀರಿಯಲ್ ಮಾಡುವಾಗ ಈ ಥರ ಕ್ವಶನ್ ಬರ್ತಾವ ಅಂತ ಹೇಳಿ ನಾನು SIಗೆ ಬಂದವ. ಓಕೆ, ನೆಕ್ಸ್ಟ್ ಹೋಗೋಣ್ರಿ. Find the third proportion. Find the third proportion. Find the third proportion. Proportional of 76 and 38b. X. Then what is the value of x? ಅಂತಂದ್ರೆ ಇಲ್ಲಿ ಒಂದು ವ್ಯಾಲ್ಯೂವನ್ನು ಕಂಡುಹಿಡಿಯೋಣ. ಓಕೆ, ಯಾವ ರೀತಿ ಕೇಳ ನೋಡ್ರಿ. ಈಗ 38 ಅಂದ್ರೆ ಎರಡು ಸೈಡಕ್ಕೆ ಅಂದ್ರೆ 38 ಆಗ್ಯದಿ, ಅದರೊಳಗೆ 76 ಒಂದಾಗ್ಯದಿ. ಇನ್ನೊಂದು ಕಂಡುಹಿಡಿಯೋಣ. 38 ಅಂತಂದಾಗ 38 ಸ್ಕ್ವೇರ್ ಓಕೆ ಈಕ್ವಲ್ ಟು 76 ಇಂಟು ಥರ್ಡ್ ಪ್ರಪೋರ್ಷನ್. ಓಕೆ, ಈ 38 ಸ್ಕ್ವೇರನ್ನು ಈ ರೀತಿ ಬರಿಬೋದು. 38 ಇಂಟು 38 76 ಥರ್ಡ್ ಪ್ರಪೋರ್ಷನ್. ಓಕೆ, ಇಲ್ಲಿ ಎಷ್ಟರಲ್ಲಿ ಹೊಡಿತ್ರಿ? 38 ಒಂದ್ಲೆ 38 ಇರಲಿ, 2 ಒಂದ್ಲೆ 2 ಒಂದ್ಲೆ 2 9. ಅಂದ್ರೆ ಥರ್ಡ್ ಪ್ರಪೋರ್ಷನ್ ಈಸ್ 19. ಫೈನಲ್ ಆಪ್ಷನ್ ನಂಬರ್ 2 ನೋಡ್ರಿ. ಆಪ್ಷನ್ ನಂಬರ್ 2 ಈ ಥರ ಕ್ವಶನ್ನು ಅರೈಸ್ ಆಗ್ಯದ ನೋಡ್ರಿ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಡನ್. ಮುಂದೆ ಹೋಗೋಣ. ವಿಡಿಯೋ ಫುಲ್ ಕಂಪ್ಲೀಟ್ ನೋಡಿರಿ. ಯಾಕಂತಂದ್ರೆ ಯಾವ ರೀತಿ ಕ್ವಶನ್ಸ್ ತಾವು ನೀವೇ ನೋಡಿರಿ. ಯಾಕಂದರೆ ಇಂಪಾರ್ಟೆಂಟ್ ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದನ್ನು ಕೇಳಿರಿ. ಈಸಿ ಮೆಥಡ್ಗಳು ಹೇಳತ್ತೀನಿ ಅಷ್ಟೆ. ಓಕೆ, ಎಸ್, ಈ ಕ್ವಶನ್ ನೋಡಿರಿ. ಇದು ಕ್ವಶನ್ ಫುಲ್ ಸಿಫ್ಟೊಳಗೆ ನೋಡಿದರೆ ಇದು ಒಂದೇ ಕ್ವಶನ್ ಅದ ಅನ್ಸುತ್ತೆ ನನಗೆ. SI ಒಳಗೆ ಇದು ಒಂದೇ ಕ್ವಶನ್ ಅದ ಅನ್ಸುತ್ತೆ. ಸೊ ಅದಕ್ಕೆ ನೋಡಿರಿ. ನೆಕ್ಸ್ಟ್ ಏನದ, ದ ಡಯಾಮೀಟರ್ ಆಫ್ ದಿ ಬೇಸ್ ಆಫ್ ದ ಸಾಲಿಡ್ ಕೋನ್ ಅಂತಂದ್ರೆ ಒಂದು ಕೋನ್ ಅದ ನೋಡ್ರಿ. ಕೋನ್ ಅದ. ಒಂದು ಇದ್ರೊಳಗೆ 3 ಮಾಡ್ಯಾವ ನಾವು. ಓಕೆ, ಒಂದು ಕೋನ್ ಒಳಗೆ 3 ಪಾರ್ಟ್. ಸಾಲಿಡ್ ಕೋನ್ ಈಸ್ 24 ಸೆಂಟಿಮೀಟರ್. ಅಂದ್ರೆ ಇದ್ರ ಪೂರ್ತಿ ಏನದಲ್ಲ ಬೇಸು, ಈಗೇನು ಲಾಸ್ಟದ ಐತಲ್ಲ ಇದ್ರದ್ದು ಎಷ್ಟದ ಹೇಳ್ರಿ? 24 ಅದ. ಅಂದ್ರೆ ಇದ್ರ ಮಧ್ಯದಲ್ಲಿ ಬಂದ್ರೆ ಸೆಂಟ್ರ್ ಪಾಯಿಂಟ್ ಆಗುತ್ತೆ. ಅಂದರೆ ಇದ್ರ ಅರ್ಧ ಅಂದರೆ ಎಷ್ಟು? ಇದು 12. ಓಕೆ, ಡನ್. ನೆಕ್ಸ್ಟ್, ಹೈಟ್ ಈಸ್ 21. ಹೈಟ್ ಈಸ್ 21. ಅಂದ್ರೆ ಈ ಮೂರದ್ದು ಹೈಟ್ ಕೂಡಿಸಿ ಕೊಟ್ಟಾನಂದ್ರೆ 3 ಸೇಮ್ ಅದಾವೆ. ಯಾಕಂದ್ರೆ ಟ್ರಯಾಂಗಲ್ ಒಳಗೆ ಒಂದು ಟ್ರಯಾಂಗಲನ್ನು 3 ಭಾಗವಾಗಿ ಸಮನಾಗಿ ಮಾಡಿದ್ರೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ 3 ಸೇಮ್ ಇರ್ತವೆ. ಸೊ ಹೈಟ್ ಈಸ್ ದಿಸ್ ಈಸ್ 7, ದಿಸ್ ಈಸ್ 7, ದಿಸ್ ಈಸ್ ಆಲ್ಸೋ 7. ಓಕೆ, 7 ಆಯಿತು. ಕಂಪ್ಲೀಟ್. ನೆಕ್ಸ್ಟ್, ಇಟ್ ಕಟ್ಸ್ ಇಂಟು 3 ಪಾರ್ಟ್ಸ್. 3 ಪಾರ್ಟ್ಸ್ ಆಗಿ ಕಟ್ ಮಾಡ್ಯಾರ ಬೈ 2 ಕಟ್ಸ್ ವಿಚ್ ಆರ್ ಪ್ಯಾರಲಲ್ ಟು ಇಟ್ ಸ್ಪೇಸ್. ಇವು ಎರಡು ಏನದಾವ್ರಿ? ಇದಕ್ಕೆ ಪ್ಯಾರಲಲ್ ಆಗಿದಾವೆ. ಹೌದಾ? ಇವು ಎರಡು ಏನದಾವಲ್ಲ ಪ್ಯಾರಲಲ್ ಆಗಿ ಈ ಮೂರನೇದಕ್ಕೆ ಅದಾವೆ. ಡನ್. ವಿಚ್ ಆರ್ ದಿ ಪ್ಯಾರಲಲ್ ಟು ಇಟ್ಸ್ ಬೇಸ್. ಬೇಸಿಗೆ ಪ್ಯಾರಲಲ್ ಅದಾವೆ. ಕಟ್ ಆಟ್ ಅ ಹೈಟ್ ಆಫ್ 7 ಸೆಂಟಿಮೀಟರ್. ಹೇಳೋಣ, 7 ಸೆಂಟಿಮೀಟರ್ ಹೈಟ್ ಅದ. ನೆಕ್ಸ್ಟ್, ಆ್ಯಂಡ್ 14 ಸೆಂಟಿಮೀಟರ್ ಫ್ರಮ್ ದ ಬೇಸ್.
ಈ ಬೇಸಿದಿಂದ ಎಷ್ಟು ಅದಾವ ರೀ 14 ಸೆಂಟಿಮೀಟರ್ ಐತೆ ನಾನು ರಿಸ್ಪೆಕ್ಟಿವ್ಲಿ ಅಂತಂದರೆ ಇಲ್ಲಿಂದ ಇದಕ್ಕೆ 14 ಇಲ್ಲಿಂದ ಇದಕ್ಕೆ 14. ಓಕೆ, ಫೈಂಡ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಟಾಪ್ ಪಾರ್ಟ್ ಅಂದರೆ ಇದ್ರಿ ಇದು. ಓಕೆ, ಇದನ್ನು ಸಪ್ರೇಟಾಗಿ ತೆಗಿತೀನಿ ನೆಕ್ಸ್ಟ್ ಒಳಗೆ. ಓಕೆ, ಹಾಂ, ನೆಕ್ಸ್ಟ್ ಇಲ್ಲಿ ಕೇಳ್ರಿ, ಸಪ್ರೇಟಾಗಿ ಥರ್ಡ್ ಪಾರ್ಟ್ ಒಂದು ತೆಗಿದ್ರಿ. ಓಕೆ, ಒಂದು ಸ್ವಲ್ಪ ತೆಗಿತೀನಿ. ಓಕೆ, ಡನ್. ಇದು 7 ಆಯಿತು. ಅದೇ ರೀತಿ ಇದು ನಂಗೆ ಡಿಫ್ರೆನ್ಸ್ ಅಂದ್ರೆ ಈಗ ಟೋಟಲಲ್ಲಿ 24 12 ಅಂತಂದ್ರೆ ನೀವು ಕ್ಯಾಲ್ಕುಲೇಷನ್ ಮಾಡಿದ ಪ್ರಕಾರ ಇದೆಷ್ಟು ಬರುತ್ತೆ ರೀ 4 ಬರುತ್ತೆ. ಓಕೆ, ಈಗ ನನಗೇನು ಲೆಂತ್ ಕಂಡುಹಿಡ್ಬೇಕು ನಾವು, ಓವರ್ ಲೆಂತ್ ಇದು ಏನು ಸ್ಲೈಡ್ 7 ಸ್ಕ್ವೇರ್ ಅಂದ್ರೆ ಹೈಟ್ h² + r². r ಅಂದ್ರೆ ಎಷ್ಟದ 4 ಅದ. 7 ಸ್ಕ್ವೇರ್ ಎಷ್ಟು 49 + 16 ಅಂದ್ರೆ √65 ಅಂತು. ಓಕೆ, ಈಗ ನಾನು ಕರ್ಡ್ ಸರ್ಫೇಸ್ ಏರಿಯಾದ ಕಂಡುಹಿಡಬೇಕು. ಫೈನಲ್ ಅವ್ನು ಹೇಳಿದ್ದಲ್ಲ ಇಲ್ಲಿ ಐತೆ ನೋಡಿ, ಕರ್ಡ್ ಸರ್ಫೇಸ್ ಏರಿಯಾ. ಓಕೆ, ಹಾಂ, ಈಗ ನನಗೆ ಎಲ್ ಸಿಗ್ತಾ, ಇನ್ನು ಆ ಫಾರ್ಮುಲಾ ಒಳಗೆ ಎಲ್ ವ್ಯಾಲ್ಯೂ ಹಾಕಬೇಕಷ್ಟೆ. ಏನದ ಫಾರ್ಮುಲಾ ನೋಡ್ರಿ, ಎಸ್ ಪೈ ಆರ್ ಎಲ್. ಪೈ ಅಂದರೆ ಎಷ್ಟು ರೀ 3.14, ಅವ ಆಲ್ರೆಡಿ ಹೇಳ್ಯಾನ ತಗೋ ಅಂತೇಳಿ, ಇಂಟು ಆರ್ ಅಂದ್ರೆ 4 ಅದ, √65 ಮಲ್ಟಿಫಿಕೇಶನ್ ಮಾಡಿರಿ 12.56 √65. ಫೈನಲ್ ಆನ್ಸರ್. ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇಷ್ಟು ಲೆಂದಿ ಹೆಂಗೆ ಮಾಡಿದ್ರಿ ಸರ್ ಅಂತಂದ್ರೆ ನೀವು ಮೈಂಡ್ ಸೆಟ್ ನಿಮ್ಮದು ಪ್ರಾಕ್ಟೀಸ್ ಎಷ್ಟು ಇರ್ತಲ್ಲ ಅದು ಮೇನ್ ಆಗುತ್ತೆ. ಫಾರ್ಮುಲಾ ಕಂಪಲ್ಸರಿ, ಈ ಟಾಪಿಕ್ ಒಳಗೆ ಫಾರ್ಮುಲಾ ವೆರಿ ಇಂಪಾರ್ಟೆಂಟ್. ಫಾರ್ಮುಲಾ ಗೊತ್ತಿರಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಓಕೆ, ಎಷ್ಟದ ನೋಡಿ 12.56 ಆಪ್ಷನ್ ನಂಬರ್ ಲಾಸ್ಟ್ ನೋಡ್ರಿ, ಲಾಸ್ಟ್ ಒನ್ ಇದರದ್ದು ಫೈನಲ್ ಆನ್ಸರ್. ಓಕೆ, ಮೆನ್ಸುಲೇಷನ್ ಮೇಲೆ 100% ಒಂದು ಕ್ವಶನ್ ಇದ್ದೇ ಇರುತ್ತೆ ಅಂತ ಹೇಳಿದ್ದೀನಿ ನಿಮಗೆ, ಬಂದೇ ಬರ್ತದೆ. ಓಕೆ, ಒಂದಲ್ಲ 2 ಬರ್ಬೋದು, ಹೇಳೋಕ್ಕಾಗಲ್ಲ. ಡನ್. ಓಕೆ, ಎಸ್, ನೆಕ್ಸ್ಟ್ ಕ್ವಶನ್. Sharad completes his journey in the 8 hours. He covers half the distance at 90 km/h and the rest at 30 km/h. What is the length of the journey? Length, distance ಕೇಳ್ಯಾರ. ನಮಗೆ ಡಿಸ್ಟೆನ್ಸ್ ಅಂದ್ರೆ ಫಾರ್ಮುಲಾ ಏನದ್ರಿ, ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಇಲ್ಲಿ ಸ್ಪೀಡ್ 2 ಅದಾವ ಅಂತಂದ್ರೆ ಏನ್ರಿ, ಎವರೇಜ್ ಸ್ಪೀಡ್ ಕಂಡುಹಿಡ್ಬೇಕು. ಅಂದ್ರೆ 2 ಇಂಟು 2 ಸ್ಪೀಡ್ ಅದ, ಒಂದು 90 ಒಂದು 30 ಡಿವೈಡೆಡ್ ಬೈ x + y 90 + 30 ಅಂದರೆ 120 ಇಂಟು ಟೈಮ್ ಎಷ್ಟದ 8 hours. 3 1 3 4 ಅಂದ್ರೆ 34, 4 1 4 2 9 2 18 18 2 36 ಅಂದ್ರೆ 360 ಕಿಲೋಮೀಟರ್ಸ್. 360 ಕಿಲೋಮೀಟರ್ಸ್. ಆಪ್ಷನ್ ನಂಬರ್ ಸಿ ಅಂದರೆ ಥರ್ಡ್ ಆಪ್ಷನ್. ಟೈಮ್ ಆ್ಯಂಡ್ ವರ್ಕ್ ಮೇಲೆ ಈ ರೀತಿ ಕ್ವಶನ್ ಅರೈಸ್ ಆಗೈತಿ, 100% ನಿಮಗೂ ಹಾಗೆ ಆಗುತ್ತೆ. ಡನ್. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್ ಕ್ವಶನ್ ನೋಡ್ರಿ. ಇವ್ಯಾಲ್ಯುವೇಟ್ 147 ಸ್ಕ್ವೇರ್. 147 ಸ್ಕ್ವೇರ್ ಮಾಡೋದು ನಿಮಗೆ 100% ನೀವು ಮಾಡಲೇಬೇಕು. 147ರ ಸ್ಕ್ವೇರ್ ಎಷ್ಟು? ಹೆಂಗೆ ಮಾಡ್ತೀರಿ? 147. ಈಗ ಸ್ಕ್ವೇರ್ ಅಂದರೆ ಓಕೆ, ಸ್ಕ್ವೇರ್ ಅಂದರೆ ಫಸ್ಟಿಗೆ ಈ ಫಸ್ಟ್ 2 ಸಂಖ್ಯೆ, ಆಮೇಲೆ ಇದು ಸಂಖ್ಯೆ ತೊಗೊತೀರಿ. 7 ಸ್ಕ್ವೇರ್ ಎಷ್ಟು 49, ಆಮೇಲೆ 14 ಸ್ಕ್ವೇರ್ ಎಷ್ಟು 196. ಅದೇ ರೀತಿ ಇಲ್ಲಿ ಏನು ಮಾಡ್ತೀರಿ, 14 ಇಂಟು 7 ಇಂಟು 2 ಮಲ್ಟಿಫಿಕೇಶನ್ ಮಾಡಿರಿ. 14 ಇಂಟು 14 ಅಂದ್ರೆ 196. ಓಕೆ, ಇದಕ್ಕೆ 196 ಆ್ಯಡ್ ಮಾಡ್ಬೇಕು. ನಾ ಇಲ್ಲಿ ಕೂಡಿಸಿ ಏನು ಬಂತು, 9 6 4 10, ಇದು 16, ನೆಕ್ಸ್ಟ್ 9 10 11 1 ಸಾರಿ 2 21,609. 21,609 ಸ್ಕ್ವೇರ್ ಮೇಲೆ 100% ಕೇಳ್ತಾರೆ ಅಂತ ಹೇಳಿದ್ದೆ. RPF ಕೇಳ್ಯಾರ ನೋಡಿರಿ, ಫಸ್ಟ್ ಶಿಫ್ಟಿಗೆ ಕೇಳ್ಯಾರ 147 ಸ್ಕ್ವೇರ್ ಎಷ್ಟು ಅಂತೇಳಿ.
ಓಕೆ, ಈ ತರಹದ ಪ್ರಶ್ನೆಗಳನ್ನು ಇನ್ನೂ ತರ್ತೀನಿ. ಇನ್ನೂ ನಿಮಗೆ 5-6 ದಿವಸ ಟೈಮ್ ಅದಲ್ಲ, 5-6 ದಿವಸಗಳಲ್ಲಿ ನಾನು ಇದೇ ಥರದ ಕ್ವಶನ್ಗಳನ್ನು ಲಾಸ್ಟ್ SI ಕೇಳಿದಂಥ ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತೀನಿ. ಯಾಕಂತಂದ್ರೆ ಅದೇ ರೀತಿ ನಿಮ್ಗೆ 100% ಬರ್ತಾವೆ. ಸೊ ಯಾವ ರೀತಿ ಸೊಲ್ಯೂಷನ್ ಮಾಡಬೇಕು ಅನ್ನೋದನ್ನು ನೀವು ನೋಡ್ಕೊಂಡು ಹೋಗ್ರಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತು ರೀ? ಯಾರು ಮಿಸ್ ಮಾಡಬೇಡ್ರಿ. ಆಲ್ಮೋಸ್ಟ್ ಎಲ್ಲ ಕ್ವಶನ್ಗಳನ್ನು ಕವರ್ ಮಾಡ್ತೀನಿ, ನೀವು ನೋಡ್ಕೊಂಡು ಹೋಗ್ರಿ. ಅದೇ ರೀತಿ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಅದೇ ರೀತಿ ವಿಡಿಯೋ ಶೇರ್ ಮಾಡಿರಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಬಾಯ್.